ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. GBA ಎಲೆಕ್ಷನ್ ಕೆಲವೇ ದಿನಗಳಲ್ಲಿ ಘೋಷಣೆ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ದಾರೆ. ಇದೆಲ್ಲದರ ನಡುವೆ GBA ಎಲೆಕ್ಷನ್ಗೆ ನಾವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ 3 ಪಕ್ಷಗಳಿಂದ ಆಕಾಂಕ್ಷಿಗಳು ಕಾದು ಕೂತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ಇವತ್ತು ಒಬ್ಬ ನಾಯಕ ಇದ್ದಾರೆ, ಯುವ ನಾಯಕ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಲಹಂಕದ ಒಂದು ವಾರ್ಡ್ನಿಂದ ಅವರು ಸ್ಪರ್ಧೆ ಮಾಡಬೇಕು. ಅವರು ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ಪರವಾಗಿ ಯಾವತ್ತೂ ಕೂಡ ನಿಂತ್ಕೊಂಡವರು. ಸೊ ಆ ನಿಟ್ಟಿನಲ್ಲಿ ಈ ಬಾರಿಯ GBA ಎಲೆಕ್ಷನ್ನಲ್ಲಿ ತಾವು ಕೂಡ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಆಶಾಭಾವನೆಯನ್ನು ಹೊರ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜನರೇ ಅವರಿಗೆ ಸಪೋರ್ಟ್ ಮಾಡಿ ನೀವೇ ನಿಲ್ಲಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅವ್ರು ಯಾರು, ಅವರ ಕಥೆ ಏನು, ಅವರು ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ವಾರ್ಡ್ಗೆ ಯಾಕೆ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರು ಕಾರ್ಪೊರೇಟರ್ ಆದ ನಂತರ ಏನು ಮಾಡಬೇಕು ಅಂತ ಕನಸನ್ನು ಹೊಂದಿದ್ದಾರೆ. ಇದೆಲ್ಲದರ ಬಗ್ಗೆ ಅವರನ್ನೇ ಪ್ರಶ್ನೆ ಮಾಡ್ತಾ ಹೋಗೋಣ. ಅವರ ಒಂದು ಇತಿಹಾಸವನ್ನು ಕೆದಕುವಂಥ ಕೆಲಸವನ್ನು ಮಾಡೋಣ. ಅವರ ಅಭಿಲಾಷೆ ಏನು, ಅವರ ಕನಸೇನು ಅನ್ನೋದನ್ನು ಕೇಳ್ತಾ ಹೋಗೋಣ. ನಮ್ಮ ಜೊತೆಗೆ ಯಲಹಂಕದ ಒಂದು ವಾರ್ಡ್ನಿಂದ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಒಬ್ಬ ಯುವ ನಾಯಕ ರವಿ ಕಿರಣ್ ಎಂ ಗೌಡ ಅವರಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, GBA ಎಲೆಕ್ಷನ್ ಭಾಳಷ್ಟು ವರ್ಷಗಳಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು, ನೀವು ಕೂಡ ಕಾಯ್ತಾ ಇದ್ರಿ. ಸೊ ಮೊದಲಿಗೆ ಎಲೆಕ್ಷನ್ಗಿಂತ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ಜನರಿಗೆ ತಿಳಿಸ್ಕೊಡೋದಾದರೆ. ಸರ್, ನನ್ನ ಹೆಸರು ರವಿ ಕಿರಣ್. ಸೊ ನಾವು ಓದಿದ್ದು, ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ ಯಲಹಂಕದಲ್ಲೇ. ಸೊ ನಾನು ಸ್ಕೂಲ್ ಮಾಡಿದ್ದು ಇಲ್ಲೇ ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ. ಓದಿದ್ದು ಶೇಷಾಪುರಂ PU ಕಾಲೇಜು. ಓಕೆ. ಆಮೇಲೆ ನಾನು ಸರಂ EITಲಿ ಇಂಜಿನಿಯರಿಂಗ್ ಮಾಡಿದ್ದು. ಆಮೇಲೆ ಮೂಲತಃ ನಾವು ಜನ್ರೇಷನ್ಸಿಂದ ನಾವು ಯಲಹಂಕದಲ್ಲೇ ಇರೋದು. ಸೊ ನೋಡಿ, ಇವಾಗ ನಮ್ಮ ಡ್ಯಾಡಿ 76 ಇಯರ್ಸು, ಅವರು ಹುಟ್ಟಿದ್ದು ಯಲಹಂಕದಲ್ಲೇ. ಸೊ ನಮ್ಮ ಅಜ್ಜಿ ಹೇಳೋರು, ಅವಾಗ ನಮ್ಮ ಯಲಹಂಕದಲ್ಲಿ ಬರೀ 8 ಮನೆ ಇತ್ತು. ಆ 8ಅಲ್ಲಿ ನಮ್ದೊಂದು ಮನೆ ಇದೆ ಅಂತ ನನಗೊಂದು ಪ್ರೈಡ್. ಯಾಕಂದರೆ ಇವಾಗ ನೋಡಿ ಯಲಹಂಕ ಯಾವ ಮಟ್ಟಕ್ಕೆ ಬೆಳೆದಿದೆ. ಸೊ ಎಷ್ಟೊಂದು ಜನ ಇಲ್ಲಿ ಜೀವನ ರೂಪಿಸ್ಕೊಂಡಿದ್ದಾರೆ. ಸೊ ನಮ್ಮದೆಲ್ಲ ಪ್ರೈಮ್ ಪ್ರಾಪರ್ಟೀಸ್ ಎಲ್ಲ ಇತ್ತು, ಎಲ್ಲ ಅಕ್ವೈರ್ ಆಗೋಯಿತು. ಈಗ ಬಸ್ ಸ್ಟ್ಯಾಂಡಿಂದ ಒಂದು 9 acres ನಮ್ಮದೇ ಲ್ಯಾಂಡ್ ಇತ್ತು, ಅದು ಹೌಸಿಂಗ್ ಬೋರ್ಡ್ ಅಕ್ವೈರ್ ಆಯಿತು. ಈ ಕಡೆಯಿಂದ 15 acres ಲ್ಯಾಂಡ್ ಒಂದು GKVK ಅಕ್ವೈರ್ ಆಯಿತು. ಬಟ್ ಒಂದು ಸಂತೋಷ, ಏರಿಯಾ ಅಭಿವೃದ್ಧಿ ಆಗಿದೆ, ಎಲ್ಲ ಜನರು ಸಂತೋಷವಾಗಿದ್ದಾರೆ ಇಲ್ಲಿ. ಹೌದು, ನೋಡಿ ನಾವು ಒಂದು ಖುಷಿ ಪಡ್ತೀರಿ. ಆ್ಯಕ್ಚುಲಿ ಅವರು ನನಗೆ ಫ್ರೆಂಡ್ ಆಗಿದ್ದಾರೆ. ಆಮೇಲೆ ಅವರು ಇವಾಗ ಎಲೆಕ್ಷನ್ ನಿಂತಿದ್ದಾರೆ. ಸೊ ನಾವು ಕಲಾವಿದರು, ನಾನು ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ, ಭರತನಾಟ್ಯಮ್ಮು. ಸೊ ನಮ್ಮ ವಾರ್ಡಲ್ಲಿ, ನಮ್ಮ ಡಾನ್ಸ್ ಕ್ಲಾಸ್ ಇರೋ ವಾರ್ಡಲ್ಲೇ ಅವ್ರು ನಿಂತ್ಕೊಂಡಿರೋದು. ಸೊ ಅವರೇ ಗುರುತಿಸಿ ಇವಾಗ ನಮ್ಮ ಕಾರ್ಯಕ್ರಮಗಳಲ್ಲಿ, ತುಂಬ ಕಾರ್ಯಕ್ರಮಗಳಲ್ಲಿ ನಮಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು ನಮ್ಮ ಕಾರ್ಯಕ್ರಮಗಳಿಗೆ ಬಂದು ಅವರು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಒಂದೆರಡು ಹಿತವಚನಗಳ ಕೂಡ ಹೇಳಿದ್ದಾರೆ, ಎಷ್ಟು ಕಲೆ ಇಂಪಾರ್ಟೆಂಟ್ ಅಂತ. ಆ ಥರ ಕಲಾ ಪೋಷಕರಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ವಾರ್ಡಲ್ಲಿ ಏನಾದರೂ ಕೆಲಸಗಳಾಗಬೇಕು ಅಂತ ನಾವೇನಾದ್ರು ಫೋನ್ ಮಾಡಿ ಕೇಳಿದ್ರೆ ತಕ್ಷಣ ಇವಾಗ ಕೆಲಸಗಳು ಮಾಡಿಸ್ಕೊಡ್ತಾ ಇದ್ದಾರೆ. ಮುಂದೇನು ಇವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ನಂಬಿಕೆ ನಮಗೆ ಹುಟ್ಟಿದೆ. ಸೊ ಹಾಗಾಗಿ ಈ ಥರ ಕೆಲಸ ಮಾಡೋಕ್ಕೆ ಆಸಕ್ತಿ ಇರುವಂಥ ವ್ಯಕ್ತಿಗಳು ನಮಗೆ ಬೇಕಾಗ್ತಾರೆ. ಸೊ ಹಾಗಾಗಿ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ನಮ್ಮ ವಾರ್ಡ್ಗಳ, ನಮ್ಮ ಮನೆ ಹತ್ರ ಕೂಡ ತುಂಬ ಜನ ಅದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಅವರಲ್ಲೂ ಇವ್ರ ಬಗ್ಗೆ ಒಳ್ಳೆ ಭಾವನೆಗಳಿದೆ ನಾನು ನೋಡಿರೋ ಪ್ರಕಾರ. ಓಕೆ, ಯಲಹಂಕ ಅಂತ ಬಂದಾಗ ನೀವು ಕೇವಲ 8 ಮನೆಗಳು ನಮ್ಮ ಅಜ್ಜಿ ಹೇಳೋರು. ಸೊ ಯಲಹಂಕ ಅದ್ಭುತವಾಗಿ ಬೆಳೆದು ನಿಂತಿದೆ. ಸೊ ಎಲೆಕ್ಷನ್ ಅಂತ ಬಂದಾಗ ಸರ್, ಸಾಕಷ್ಟು ವಿದ್ಯಾವಂತರು ಬರಬೇಕು, ಯುವಕರು ಬರಬೇಕು ಎಲೆಕ್ಷನ್ಗಳಿಗೆ ಅಂತ ಹೇಳ್ತಾರೆ. ನೀವು ಇಂಜಿನಿಯರಿಂಗ್ ಮಾಡಿದ್ದೀರಿ, ಇಂಜಿನಿಯರಿಂಗ್ ಮಾಡಿ ಈಗ ಏನು ಮಾಡ್ಕೊಂಡಿದ್ದೀರಿ ನೀವು? ಸರ್ ನಮ್ಮದು ಕನ್ಸ್ಟ್ರಕ್ಷನ್ಸ್ ಇದೆ. ಓಕೆ. ಆಮೇಲೆ ನಮ್ಮದೊಂದು ಹೋಟೆಲ್ ನಡೆಸ್ತಾ ಇದ್ದೀರಿ, ಸ್ವಾತಿ ವೈಭವ್ ಅಂತ. ನಮ್ಮ ಬಿಲ್ಡಿಂಗಲ್ಲೇ, ಸ್ವಂತ ಬಿಲ್ಡಿಂಗಲ್ಲೇ, ಸ್ವಂತ ಜಾಗದಲ್ಲೇ ಚೆನ್ನಾಗಿ ನಡೀತಾ ಇದೆ. ಯಾಕೆ ಬೇಕು ಸರ್ ಎಲೆಕ್ಷನ್? ಸರ್ ಎಲೆಕ್ಷನ್ಸ್ ಅದು ಮುಂಚೆಯಿಂದ ನನಗೆ ಪ್ಯಾಷನ್ ಇದೆ. ಓಕೆ. ಸೊ ನೋಡಿ, ಈಗ ಏನಾಯ್ತು ಅಂದರೆ, ನಾನು ಚಿಕ್ಕ ಏಜಿಂದನೂ ನಮ್ಮ ತಂದೆ ತಾಯಿಯವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಬರ್ತಾಯಿದ್ರು. ಹಂಗೆ ಪಾಲಿಟಿಕ್ಸಿಗೆ ಬಂದರು. ಸೊ ಹಾಗೆ ನಮ್ಮ ತಾಯಿಯವ್ರು ನಗರಸಭೆ ಅಧ್ಯಕ್ಷರಾಗಿದ್ದರು. ಓಕೆ. ಅವ್ರು ಹಂಗೆ ಮೋಟಿವೇಟ್ ಹಾಕ್ಕೊಂಡು, ಆಗ ನಾನು ಸ್ಕೂಲು ಸ್ಯಾಟರ್ಡೆ ಸಂಡೇ ಇದ್ದಾಗೆಲ್ಲ ನಾನು ನಮ್ಮ ತಾಯಿಯವ್ರ ಜೊತೆ ಹೋಗ್ತಾ ಇದ್ದೆ, ಆ ನಗರಸಭೆಯಲ್ಲೂ ಕುತ್ಕೊತಾ ಇದ್ದೆ. ಆ ಜನರ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರು. ಈ ಪಾಲಿಟಿಕ್ಸ್ ಬೇರೆ, ಆಗಿನ ಕಾಲದ ಪಾಲಿಟಿಕ್ಸೇ ಬೇರೆ. ಸೊ ಅವಾಗ ಏನಾಗೋದು, ಆ ಪ್ರೀತಿ ವಿಶ್ವಾಸ ಗಳಿಸಕ್ಕೆ ಆಗ ನನ್ಗೆ ಹಂಗೆ ಪ್ಯಾಷನ್ ಆಗಿ ಅದು ಬಂದ್ಬಿಡ್ತು. ಓಕೆ. ಸೊ ಫಸ್ಟ್ ನಾನು ಇಲ್ಲೆಲ್ಲ ನೋಡಿಕೊಂಡು, ನೆಕ್ಸ್ಟ್ ನಂದೇನಿದೆ ಜವಾಬ್ದಾರಿ ಮುಗಿಸ್ಕೊಂಡು ಆಮೇಲೆ ಪೊಲಿಟಿಕಲ್ಲಾಗಿ ಎಂಟ್ರಿ ಮಾಡೋಣ ಅಂದ್ಬಿಟ್ಟು ಇವಾಗ ಸುಮಾರು ಕೆಲಸ ಮಾಡಿಸಿದ್ದೀನಿ. ಡಾಂಬರ್ ರಸ್ತೆ ಎಲ್ಲನೂ. ಆಮೇಲೆ ಇದು ಮಲ್ಕಿರಿ ಲೈಟ್ಗಳು, ಗಾಳಿ ಬೆಳಕು ಅಂದರೆ ಲೈಟ್,
ರೋಡು ಕ್ಲೀನಿಂಗು. ಆವಾಗ ಅಷ್ಟು ಇವಾಗಿನ ವ್ಯವಸ್ಥೆ ಆ ಥರ ಇರಲಿಲ್ಲ. ನಾವು ಒಬ್ಬರಿಗೆ 4 ಜನ ನಿಂತ್ಕೊಳೋರು, ಎಲ್ಲರೂ ಪಾಸ್ ಆಗಬೇಕು ಮೀಟಿಂಗ್ನಾಗೆ. ಅದು ಎಲ್ಲ ಮಾಡಿದ್ದೀನಿ. ಅದು ಬೇರೆ ಕಡೆಯಿಂದ ನೀವು ತಿಳ್ಕೊಬೋದು ಇವ್ರ ಕಾಲದಲ್ಲಿ ಏನೇನಾಗಿತ್ತು, ಏನು ಮಾಡಿದ್ರು ಅಂತ. ಇವರು ಆಮೇಲೆ ನಮ್ಮದು ಬಸ್ ಸ್ಟಾಪಲ್ಲಿ ಇದೈತೆ ಹೆಸರು, ದೇವೇಗೌಡರು, BN ಬಚ್ಚೇಗೌಡರು ಎಲ್ಲ ಬಂದಿದ್ರು ಇನಾಗ್ರೇಷನ್ಗೆ. ಬಸ್ಸು ನನ್ನ ಹತ್ರನೂ ಐತೆ, ಚಾಲನೆ ಮಾಡಿರೋದು ಬಚ್ಚೇಗೌಡರು. ನಾನು ಈಗ ನಿಮ್ಮ ಮಗ ಎಲೆಕ್ಷನ್ ನಿಲ್ತಾ ಇದ್ದಾರೆ, ಏನು ಹೇಳ್ತೀರಿ? ಏನಿಲ್ಲ, ಚೆನ್ನಾಗಿ ಗೆದ್ಬಾ ಅಂತ ಹೇಳ್ತೀನಿ. ಒಳ್ಳೆ ಹೆಸರು ತಗೊಂಡ್ಲಿ, ಒಳ್ಳೆ ಇದು ಮಾಡಲಿ, ಸಮಾಜದೊಳಗೆ ಒಂದು ಗಣ್ಯ ವ್ಯಕ್ತಿ ಆಗಬೇಕು, ಸಮಾಜದೊಳಗೆ 4 ಜನಕ್ಕೆ ಸ್ಪಂದಿಸ್ಬೇಕು. ಅದು ನಮ್ಮ ಹೆಸರು ಉಳಿಸ್ಬೇಕು. ಇಂಥವ್ರ ಮಗ ಹಿಂಗೆ ಅಂತ ಮಾತಾಡೋದಲ್ಲ, ಮಾಡಿ ತೋರಿಸ್ಬೇಕು. ಇನ್ನು ಇವಾಗ ಅವನು ಹತ್ತುತ್ತಾವನೆ ಮೆಟ್ಲು, ಒಂದೊಂದೇ ಮೆಟ್ಲು, ಯಾರು ಹುಟ್ಟುಟ ಕಲಿಯಲ್ಲ. ಇವಾಗ ಬರಲಿ, ಒಳ್ಳೇದಾಗಲಿ, ನೀವೆಲ್ಲರೂ ಸಹಕಾರ ಕೊಡ್ರಿ ಅಷ್ಟು.